ನೀನ್ ಸಂಸಾರಿ ಅನ್ಕೊಂಡು ನಿಮ್ಮಪ್ಪ ಅಫಿಷಿಯಲು ನಿಮ್ಮಮ್ಮ ಅಫಿಷಿಯಲು ಅನ್ಕೊಂಡು ಹೆಣ್ಣು ನೋಡಕ್ ಬಂದಾಗ ಒಂಥರ, ಮದುವೆ ಆಗೋವರೆಗೂ ಒಂಥರ, ಎಲ್ಲ ಫ್ಯಾಮಿಲಿಯವರೆಲ್ಲ ನಾಟಕ ಆಡ್ಬಿಟ್ಟು. ಸರ್ ನಾನು ಒಂದು ನಮಸ್ತೆ. ನಮಸ್ತೆ ಹೇಳಿ. ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ, ನೀವು? ನಾವು ಚೆನ್ನಾಗಿದ್ದೀವಿ ಸರ್. ಸರ್ ಆಕ್ಚುಲಿ ನಾನು ಶಶಿಕಲಾ ಅಂತ, ಐ ಆಕ್ಟರ್, ಸೋಷಿಯಲ್ ವರ್ಕರ್. ನಂದೇ ಓನ್ ಸಂಘಟನೆ ಇದೆ ಸರ್. ನೋಡ್ದೆ ಯಾವ್ದೋ ಬರ್ತಿತ್ತು ಏನೋ ವೆಲ್ಫೇರ್ ಅಂತ. ಸರ್ ಅಖಿಲ ಕರ್ನಾಟಕ ಶ್ರೀ ಇರೋದು, ಇಂಗ್ಲಿಷ್ ಲೇಡೀಸ್ ವೆಲ್ಫೇರ್ ಅಸೋಸಿಯೇಷನ್ ಅಂತ ಹಾಕಿದೀನಿ ಸರ್. ಹೇಳಿಮ್ಮ. ಅದೇ ಸರ್ ಮಾತಾಡ್ಸರ್ ಅಂತ ಫೋನ್ ಮಾಡಿದೆ ಸರ್. ಪಾಪ ಬಿಸಿ ಇರ್ತೀರ ಅನ್ಸುತ್ತೆ. ಬಿಸಿನೇ, 24/7 ಆಗ್ಬಿಟ್ಟಿದಮ್ಮ ಈಗ. ಹೇಳಿಮ್ಮ. ಇಲ್ಲ ಸರ್ ಮಾಡಿ ಸರ್, ಎಲ್ಲ ಒಳ್ಳೇದೇ ಮಾಡ್ತಿದ್ದೀರ, ಮಾಡಿ. ಯಾವತ್ತು ನಮ್ ಸಪೋರ್ಟ್ ನಿಮ್ಗಿರುತ್ತೆ. ಅದು ಹೇಳಕ್ ಹೋದ್ರೆ ಪಾಪ ಒಂದ್ ವಿಡಿಯೋ ನೋಡ್ದೆ, ಅದ್ರಲ್ಲಿ ಹೇಳಿದ್ರು ಒಂದ್ ಹುಡ್ಗ ಎಲ್ಲಾ ಹೆಣ್ಮಕ್ಳಿಗೆ 90% ಆಗ್ಬಿಟ್ರೆ ನಮ್ಮಂತ ಗಂಡ್ ಮಕ್ಳಿಗೆ ಏನ್ ಮಾಡ್ಬೇಕು ಅಂತ. ನೀವು ಒಳ್ಳೆ ಕೆಲಸ ಮಾಡ್ತಿದ್ದೀರ, ದಯವಿಟ್ಟು ಮಾಡಿ ಸರ್. ಆಕ್ಚುಲಿ 90% ಹೆಣ್ಮಕ್ಳದೇ ತಪ್ಪಿದೆ ಸರ್. ಫ್ರೀಡಮ್ ಬಂದ್ಬಿಡ್ತಂತ ಇಷ್ಟ ಬಂದಂಗೆ ಇರ್ತವೆ. ನಿಮ್ಮಂತ ಹೆಣ್ಮಕ್ಳಿಗೆ ನಾವು ಕೈ ಮುಗಿಬೇಕಮ್ಮ. ಯಾಕೆ ಸರ್? ಇಲ್ಲ, ಯಾಕಂದ್ರೆ ಹೆಣ್ಮಕ್ಳು ನೀವು ನೀವೇ ಹೇಳಿದ್ರಲ್ಲ ಈಗ 90% ಹೆಣ್ಮಕ್ಳ ಕೆಟ್ಟೋಗಿದ್ದಾರೆ ಅಂತ ಹೇಳಿ. 90% ನಾನು ಒಂದ್ ಮಾತು ಹೇಳ್ತೀನಿ ಸರ್, ಬೇಜಾರ್ ಮಾಡ್ಕೊಂಬೇಡಿ. ಒಂದ್ ಎಕ್ಸಾಂಪಲ್ ಕೊಡ್ತೀನಿ ಸರ್. ನೀವು ನಾವು ಒಳ್ಳೆ ಸ್ನೇಹಿತರೆ, ಓಕೆನಾ ಸರ್? ನಾನ್ ಬರ್ತೀನಿ, ನಿಮ್ ಕೈ ಹಿಡ್ಕೊಂಡ್ಬಿಟ್ಟು ನಾನು ಕೈ ಹೇಳ್ದ ಅಂದ್ರೆ ಎಲ್ಲ ನಮ್ಗೆ ಬರ್ತಾರೆ ಹೊರತು ಗಂಡ್ಮಕ್ಳು ಬರಲ್ಲ. ಯಾಕಂದ್ರೆ ಹೆಣ್ಮಕ್ಳಲ್ವಾ ಸರ್? ದೊಡ್ಡರೊಂದ್ ಮಾತಾಡಿದ್ದಾರೆ ಆಗ್ಲೂ ಕೂಡ, ಪ್ಯಾಂಟಿ ಶರ್ಟ್ ಬೆಲೆ ಇಲ್ಲ, ಸೀರೆಗೆ ತುಂಬಾ ಬೆಲೆ ಇದೆ ಅಂತ. ಸತ್ಯವಾದ ಮಾತಲ್ವಾ ಸರ್? ನಾವು ಯಾರನ್ನ ಬಿದ್ಬಿಟ್ರೆ ಗಂಡ್ಮಕ್ಳು ಓಡ್ ಬಂದಿರ್ತಾರೆ. ಅದೇ ಒಂದ್ ಗಂಡ್ಮಗು ಬಿದ್ರೆ ಎದ್ದೋಗ್ತಾನೆ ಬಿಡಿ ಅಂತಾರೆ. ಇದೆಲ್ವಾ ಸರ್ ಸಮಾಜ ನಡೀತಿರೋದು? ಹೆಣ್ಮಕ್ಳು ಬಿದ್ದಿದ ತಕ್ಷಣ ರೋಡಲ್ಲಿ ಇವನ್ ಏನೇ ಕೆಲ್ಸ ಇರ್ಲಿ, ಎಲ್ಲೇ ಹೋಗ್ತಿರ್ಲಿ, ಅವ್ರ ಹೆಂಡತಿ ಅಳ್ತಾ ಇರ್ಲಿ, ಮಕ್ಳು ಅಳ್ತಾ ಇರ್ಲಿ, ಫೀಸ್ ಕಟ್ಟೋದಿರ್ಲಿ, ಏನೇ ಇರ್ಲಿ, ಹೋಗ್ಬಿಟ್ಟು ಫಸ್ಟ್ ಅವಳನ್ನ ಎತ್ಬೇಕು. ಅವಳು ಕುಡ್ದು ಬಿದ್ದಿರ್ತಾಳೋ ಅಥವಾ ಏನಾಗಿದ್ದಾಳೋ ಏನೇ ಇರ್ಲಿ, ಫಸ್ಟ್ ಅವಳನ್ನ ಎತ್ಬೇಕು. ಅದೇ ಬಂದ್ಬಿಟ್ಟು ಬಡ್ಡೈದಗಳು ಯಾರಾದ್ರೂ ಹುಡುಗ ಬಿದ್ದಿದಾನಂದ್ರೆ, ಈ ನನ್ ಮಗನ್ ದುರಾಂಕಾರದಿಂದ ಹೋಗ್ತಾನೆ, ಬಿದ್ರೆ ಬಿಡ್ಲಿ ಬಿಡು ಅನ್ಬಿಟ್ಟು ಹೋಗ್ತಾ ಇರ್ತಾರೆ. ಮಾನವೀಯತೆ ಇಲ್ಲಿ ಸತ್ತೋಗಿದೆ. ಆಮೇಲೆ ಹೆಣ್ಮಕ್ಳಿಗೆ ಗೌರವ ಕೊಡೋಣಮ್ಮ, ಪೂಜೆ ಮಾಡೋಣ. ಆದ್ರೆ ಎಂತ ಹೆಣ್ಮಕ್ಳಿಗೆ ತಂದೆ ತಾಯಿನ ದೇವ್ರ ತರ ನೋಡೋಳು, ಅತ್ತೆ ಮಾವನ ದೇವ್ರ ತರ ನೋಡೋಳು, ಗಂಡನ್ನ ದೇವ್ರ ತರ ನೋಡ್ಕೊಳ್ಳೋಳು, ಆಯ್ತಾ? ತನ್ನ ಶೀಲನ ತನ್ನ ಗಂಡನ್ ಬಿಟ್ಟು ಇನ್ನೊಬ್ಬರ ಹತ್ರ ಶೇರ್ ಮಾಡ್ಕೊಳ್ತೀವಿ. ಇದು ಹೇಳಿದ್ರಲ್ಲ, ಇದು ಅಪ್ಪನ್ ಗೊತ್ತಿತ್ತು ಮಾತ್ ಸರ್. ಇದು ಹೇಳಿದ್ರಲ್ಲ, ಈ ರೂಲ್ಸ್ ಅಲ್ಲಿ ನಾವ್ ಇದ್ದೀರಿ ಸರ್. ಎಲ್ಲರೂ ನಮ್ಗೆ ಅಣ್ಣ ತಮ್ಮಂದ್ರೆ ಕರೆಕ್ಟ್ ಸರ್. ಒಂದ್ ಹೆಣ್ಣು ಮದ್ವೆ ಆದ್ಮೇಲೆ ಚೌಕಟ್ಟಲ್ಲಿ ಬದುಕ್ಬೇಕು. ನಮ್ದಂತ ಒಂದ್ ಬೋರ್ಡ್ ಇರುತ್ತೆ, ನಮ್ಗಂತ ಒಂದ್ ಲೈಸೆನ್ಸ್ ಇರುತ್ತೆ. ಆ ಲೈಸೆನ್ಸ್ ಅಲ್ಲಿ ನಾವು ಬದುಕ್ಬೇಕು. ಕರೆಕ್ಟ್ ಅಲ್ವಾ ಸರ್? ಸರ್ ಆಕ್ಚುಲಿ ನಾನೊಂದ್ ಹೇಳ, ನಮ್ಮ ಕರ್ನಾಟಕ ಹೆಣ್ಮಕ್ಳು ತುಂಬಾ ಒಳ್ಳೆ ಹೆಣ್ಮಕ್ಳು. ಈ ತಿರುಪೆ ನಾರ್ತ್ ನನ್ ಮಕ್ಳು ಬಂದ್ಬಿಟ್ಟು ಅವ್ರು ನೋಡಿ ಇವಾಗ ಏನಾಗತ್ತೆ, ನಾವು ಅದೇ ತರ ಹೋಗ್ತಿದೀರಿ. ಇಲ್ಲಮ್ಮ, ಅದೆಲ್ಲ ಸುಳ್ಳು. ಇನ್ನೊಂದ್ ಹೇಳಮ್ಮ. ಇಲ್ಲ ಸರ್, ಏನಾಗಿದೆ ಗೊತ್ತಾ ಸರ್? ನಾನು ಹೇಳ್ತಿರೋದು ಒಂದ್ 25% ನಿಜ. ಅದು ಬೇರೆ ರಾಜ್ಯದಿಂದ ಬಂದ್ಬಿಟ್ಟು ಅಮ್ಮ ಒಂದ್ ಹೇಳ. ಈಗ ಯಾವನೊಬ್ಬ, ನನ್ ಅದನ್ನ ಹೇಳ್ಬಾರ್ದು, ಟೀ ಕುಡಿತಿದ್ದಾರೆ ಮುಂದೆ, ಯಾವನೊಬ್ಬ ಹೆಲ್ತ್ ತಿಂತಾನಂದ್ರೆ ನಾವ್ಯಾಕಮ್ಮ ತಿನ್ಬೇಕು? ಗೊತ್ತು ತಾನೆ ನಮ್ಮ ಮನೆ ಊಟ ಏನು, ನಾವ್ ಏನ್ ತಿಂತೀವಿ ಅಂತ. ಸರ್ ನನ್ಗೆ ಇವಾಗ ತಿರುಪತಿ ಶೋಕಿ ಬೇಕು, ಇವಾಗ ನಾನು ತಿರುಪತಿ ಶೋಕಿ ಮಾಡಿದ್ರೆ ದುಡ್ಡು ಮಾಡಕ್ಕಾಗೋದು ಅಂತದಂಗ್ ಮಾಡ್ಬಿಟ್ಟು ಹೋಗ್ತಾವ ಮುಂಡೆ. ಸರ್ ಇವಾಗ ಏನಾಗಿದೆ ಗೊತ್ತಾ, ಮೊನ್ನೆ ಒಂದ್ ಕೇಸ್ ಬಂದಿತ್ತು, ನಾನು ತಗೊಂಡಿಲ್ಲ, ಅದ್ರ ನನ್ಗೆ ಅಸಹ್ಯ ಕೇಸ್ ಅನ್ಸ್ತು. ಏನಂದ್ರೆ ಈ ಹನಿ ಟ್ರಾಪ್ ಅಂತ ಗೊತ್ತಲ್ಲ ಸರ್ ನಿಮ್ಗೆ? ಹೆಣ್ಮಕ್ಳು ಅದನ್ನ ಹನಿ ಟ್ರಾಪ್ ಅಂತ ನನ್ನ ಹೆಸರು ಚೇಂಜ್ ಮಾಡಿದೀನಿ, ಇವಾಗ ಮನಿ ಟ್ರಾಪಿಂಗ್ ಅಂತ ಹಾಕಿದೀನಿ. ಏನ್ ಸರ್ ಪಾಪ ನಿಮ್ಗೆ ಇರಿ ನೋಡಿ ಸರ್, ಕೇಸ್ ಮತ್ತೆ ಕರೆದಾಗ ನಾನು ನಿಮ್ಗೆ ಖಂಡಿತ ನಿಮ್ ನಂಬರ್ ಕೊಟ್ಟು ಕಾಂಟ್ಯಾಕ್ಟ್ ಮಾಡಿ ಅಂತ ಕೊಡ್ತೀನಿ ರೀ. ಹುಡುಗಿರು ಸರ್ 21 ವರ್ಷ ಹುಡುಗಿರು ಮದ್ವೆಗೆ ಗಂಡಸನ್ನ ಬುಗಿ ಆಡಿಸ್ದಂಗ ಆಡಿಸ್ತಾರೆ. ಹೆಂಗೆ ಸರ್ ಇದು? ಅಯ್ಯೋ ಅಮ್ಮ, ನಾನು ಇನ್ನು ಸುಮಾರು ಇದಾವೆ. ಆಕ್ಚುಲಿ ಒಂದೇ ದಿನ ರಾತ್ರಿ ಅಮ್ಮ ಮದ್ವೆ ಆಗಿರೋದು. ಒಂದೇ ಮದ್ವೆ ಮ್ಯಾಟ್ರಿಮೋನಿಯಲ್ಲಿ ನೋಡ್ತಾನೆ, ಮದ್ವೆ ಆಗ್ತಾಳೆ. ಮದುವೆ ಆಗಿ ಅವತ್ ರಾತ್ರಿ ಪ್ರಸ್ತಾಗೆ ಅಂತೇಳಿ ಆ ಪುರೋಹಿತರಿಗೆಲ್ಲ ಕರೆಸಿ ಶಾಸ್ತ್ರ ಪ್ರಕಾರವಾಗಿ ಒಂದ್ ಟೈಮ್ ನೋಡಿ, ಇಂಥ ಟೈಮ್ಗೆ ನೀವು ಸೇರಿ ಅಂತ ಹೇಳಿ ಕಳಿಸ್ತಾರೆ. ಏನೋ ಒಂದು 11 ಕಾಲಿಂದ ಸಮಥಿಂಗ್ 11 ಕಾಲಿಂದ 11 ಮುಕ್ಕಾಲ್ ಒಳಗಡೆ ಅಂತೇಳಿ ಇವನು ಹೋಗ್ತಾನೆ. ಇವನು ಹೋಗ್ತಾಳೆ, ಇವಳು ಬರ್ತಾಳೆ. ಎಲ್ಲ ಅಲಂಕಾರ ಎಲ್ಲ ಆಗಿರುತ್ತೆ. ಓಕೆ, ಸೊ ಅವ್ರು ಸಂಪ್ರದಾಯವಾಗಿ ಏನ್ ಕಳ್ಸ್ಕೊಡ್ಬೇಕೋ ಅದೆಲ್ಲ ಕಳ್ಸ್ಕೊಡ್ತಾರೆ. ಇವಳು ಒಳಗಡೆ ಹೋದ್ಮೇಲೆ ಏನ್ ಮಾಡ್ತಾಳೆ, ಇಲ್ಲ ನಾನು ಇವತ್ತು ಫುಲ್ ಟಯರ್ಡ್ ಆಗಿದ್ದೀನಿ, ಇವತ್ತು ಬೇಡ ನಾಳೆ ಅಂತ ಹೇಳ್ತಾಳೆ. ಹುಡುಗ ಎತ್ಕೊಂಡು, ಅಲ್ಲಮ್ಮ ಟೈಮ್ ಎಲ್ಲ ನೋಡಿದಾರಲ್ಲ, ಇವತ್ತೇ ಮುಗಿಸ್ಕೊಬಿಡೋಣ ಅಂತ ಹೇಳ್ತಾನೆ. ಐ ಮೀನ್ ಸಾರಿ, ಅದ್ ಹೆಂಗ್ ಹೇಳ್ಬೇಕು ನನ್ಗೆ ಗೊತ್ತಿಲ್ಲ ಸರ್. ಇನ್ನೊಂದು ವಿಷಯ ಇಲ್ಲ, ಆಮೇಲೆ ಸೋಷಿಯಲ್ ವರ್ಕರ್ ಡೈರೆಕ್ಟ್ ಆಗಿ ಹೇಳ್ಬೋದು, ಅದೇನಿಲ್ಲ ಸರ್. ಡೈರೆಕ್ಟ್ ಆಗಿ ಅಲ್ಲ, ನನಗೆ ಒಂದ್ ಹೆಣ್ಣತ್ರ ಆಕ್ಚುಲಿ ನನಗೇನಂದ್ರೆ, ನಾನು ನೋಡಿ ಅಮ್ಮ, ನನ್ ಮನ್ಸಲ್ಲಿರೋದು ನಾನು ಡೈರೆಕ್ಟ್ ಆಗಿ ಫಿಲ್ಟರ್ ಮಾಡಿದಿರಾ ಹೇಳ್ತೀನಿ ಸರ್. ನಾನ್ ನಿಮ್ಗೊಂದು ಫಿಲ್ಟರ್ ಮಾಡಿ ಹೇಳ, ನಾನ್ ನಿಮ್ ಹತ್ರ ಓಪನ್ ಆಗಿ ಹೇಳ್ತೀನಿ, ನಾನು ನಿಮ್ ತರಾನೇ. ನೀವ್ ಏನಂತ ತಿಳ್ಕೊಂಡ್ ಗಂಡು ಬಿರಿ ಅಂತ ತಿಳ್ಕೊಳ್ಳಿ ಹೇಳಿ. ಆಯ್ತಾ?
ಸೊ ಹೆಂಗಂದ್ರೆ ಇವಳು ಸರಿ ಇವನು ಬಂದ್ಬಿಟ್ಟು ಹಿಂಗೆ ಹೇಳಿದ ತಕ್ಷಣ ರೀ ನಾನು ಹೇಳ್ತಾ ಇದೀನಿ ತಾನೆ ಹ್ಮ್ ನನ್ಗೆ ಇವತ್ತು ಬೇಡ ನಾಳೆ ಇಟ್ಕೊಳ್ಳೋಣ ಅನ್ಬಿಟ್ಟು ಹ್ಮ್ ಸರಿ ಆಯ್ತು ಓಕೆ ಅನ್ಬಿಟ್ಟು ಮಲ್ಕೊಳಕ್ ಹೋಗ್ತಾನೆ ನೀನ್ ಕೆಳಗಡೆ ಮಲ್ಕೊಂಡು ನನ್ ಮೇಲೆ ಮಲ್ಕೊಳ್ತೀನಿ ಯಾಕೆ ತರ ಅಂತಾಳೆ. ಇವನು ಕೆಳಗಡೆ ಮಲ್ಕೊಳ್ತಾನೆ, ಹುಡುಗಿ ಮಂಚದ ಮೇಲೆ ಮಲ್ಕೊಳ್ತಾಳೆ. ಹ್ಮ್ ಬೆಳಿಗ್ಗೆ ಎದ್ದಿರ್ತಾನೆ, ಎಲ್ಲಾರ್ದು ಎಲ್ಲ ಕೇಳ್ತಾರೆ, ಚೆನ್ನಾಗಾಯ್ತಾ ಚೆನ್ನಾಗಾಯ್ತು ಹಿಂಗ್ ಹೇಳ್ಬೇಕು ಅಂತ ಅವಳು ಹೇಳ್ಕೊಟ್ಟಿರ್ತಾಳೆ. ಆಮೇಲೆ ಮನೆಗ್ ಹೋಗಿ ಬರ್ತೀನಿ ಅನ್ಬಿಟ್ಟು ಹೋಗ್ತಾಳೆ. ಹ್ಮ್ ಅಮ್ಮ ಅಪ್ಪನ ಮನೆಗೆ ಹೋಗ್ತೀನಿ, ನಾ ಪಕ್ಕದವರು ಹೋಗ್ಬಿಟ್ಟು ಬರ್ತೀನಿ ಅಂತ ಹೋಗ್ತಾಳೆ. ಹ್ಮ್ ಹೋದವಳು ವಾಪಸ್ ಬಂದಿರಲ್ಲ, ಹ್ಮ್ ಬಂದೇ ಇಲ್ಲ ಇನ್ನು. ಈಗ ಹ್ಮ್ 4 ತಿಂಗಳಾಗಿದೆ. ಹ್ಮ್ ಹುಡುಗಂಗೆ ಒಂದು 8 ಕೋಟಿ ಪ್ರಾಪರ್ಟಿ ಇದೆ. ಓಹೋ ಇವಳು ಬಂದಿರ್ತಾಳೆ. ಈಗ 4 ಕೋಟಿ ಬೇಕು ಅಂತ ಕೇಳ್ತಿದ್ದಾಳೆ. ಹ್ಮ್ ಏನಕ್ಕೆ? ಇವಳನ್ನ ನಂಬಿ ಮ್ಯಾಟ್ರಿಮೋನಿಯಲ್ಲಿ ನೋಡಿ ಸಂಸಾರ ಮಾಡೋಣ, ಬದುಕ್ ಕಟ್ಕೊಳ್ಳೋಣ ಅಂತೇಳಿ ಕನಸು ಹ್ಮ್ ಕಟ್ಟಿದ್ಕೆ ಆ ಹುಡುಗನ ಕನಸಿಗೆ ಬೆಲೆ 8 ಕೋಟಿ 4 ಕೋಟಿನಾ? ಅಥವಾ ಒಂದು ಅಲ್ಲ ಸರ್, ರಾತ್ರಿ ಇವಾಗ ಅವನ ಇವಾಗ ಮಂಚದ ಏನು ಕೆಳಗಡೆ ಪನಿಷ್ಮೆಂಟ್ ಇಲ್ವಾ ಸರ್? ನೋ ನೋ ನೋ, ಏನ್ ಪನಿಷ್ಮೆಂಟ್ ಇಲ್ವಾ? ಡಿಎನ್ಎ ಟೆಸ್ಟ್ ಸರ್. ನಾನು ಅದನ್ನ ಡಿಎನ್ಎ. ಬಿಡ್ತೀನಾ? ಹಾ ನಾನ್ ಬಿಡ್ತೀನ ಅದನ್ನ? ಈ ತರ ಸೂಪರ್. 106 ಕೇಸ್ಗಳು ಬಂದಿದಾವೆ. ಅದಕ್ಕೆ ನಾನು ಅವ್ರ ಹೆಸರುಗಳೆಲ್ಲ ರಿವೀಲ್ ಮಾಡ್ತಿಲ್ಲ. ಸೊ ಇಲ್ಲ ಸರ್, ನೀವು ಮಾಡ್ಬೇಕು. ಏನ್ ಗೊತ್ತಾ ಸರ್, ಅಮ್ಮ ತಲೆ ಹೊಡ್ಕೊಂಡು ನಾನು ಬದುಕೋರು. ಜಸ್ಟ್ ಏನೋ ಒಂದು, ಇದು ಟ್ರೈಲರ್ ಅಮ್ಮ, ಮೈನ್ ಪಿಕ್ಚರ್ ನಾನು ಇನ್ನೂ ಶುರು ಮಾಡಿಲ್ಲ. ಹ್ಮ್ ಮಾಡ್ತೀನಿ. ಅದು ಏನು ನಿಮ್ಮಂತ ತಾಯಂದಿರದು, ನಿಮ್ಮಂತವ್ರದೆಲ್ಲದು ನಮ್ ಕಡೆಯಿಂದ ಸ್ಟಾರ್ಟ್. ನಿಮ್ಗೆ ಯಾವ ಸಹಾಯ ಬೇಕಾದಿದೆ ಸರ್? ನಮಗ್ ನೀವ್ ಆಗ್ಬೇಕು, ನಿಮಗ್ ನಾವ್ ಆಗ್ಬೇಕು. ಅದು ಇಂಪಾರ್ಟೆಂಟ್ ಸರ್. ಹ್ಮ್ ಹೆಣ್ಮಕ್ಳು ಬೆಳಿಬೇಕು, ಗಂಡ್ಮಕ್ಳು ಬೆಳಿಬೇಕು. ಆದ್ರೆ ಹೆಣ್ಮಕ್ಳು ಕೆಟ್ಟ ಗಂಡ್ಮಕ್ಳು ಸಹವಾಸ ಮಾಡ್ಕೊಡೋದು ಹ್ಮ್ ಕರೆಕ್ಟ್ ಅಲ್ವಾ ಸರ್? ಹ್ಮ್ ನಾನ್ ಹೇಳೋದು ಇದೆ ಸರ್. ನನಗೆ ನನ್ನ ಏನಿಲ್ಲಮ್ಮ, ನಾನ್ ಎಷ್ಟ್ ದಿನ ಬದುಕ್ತೀನೋ ಯಾವಾಗ ಸಾಯ್ತೀನೋ ನನಗೆ ಗೊತ್ತಿಲ್ಲ. ನನಗೆ ಆ ಬೇಕಾಗಿರೋದು ಒಂದೇ, ಹೆಣ್ಮಕ್ಳು ಹೆಂಗೆ ನೀವು ನಿಮ್ ತರ ನಾವು ಬಟ್ಟೆ ಎಲ್ಲಾ ಹೆಂಗಸರಿಗೂ ಹೇಳ್ತಾ ಇಲ್ಲ ನಾನು, ಆಲ್ಮೋಸ್ಟ್ ಮಾಡ್ತಿರೋರ್ಗೆ ಹೇಳ್ತೀನಿ, ನಿಮ್ ತರ ಬಟ್ಟೆ ಬಿಚ್ಕೊಂಡು ಓಡಾಡಲ್ಲ ನಾವು, ಆಯ್ತಾ? ನಿಮ್ ತರ ಇನ್ನೊಬ್ಬರಿಗೆ ಮೈ ಮಾರ್ಕೊಂಡು ಬದುಕಲ್ಲ ನಾವು. ನಿಮ್ ತರ ನಾವು ಬಚ್ಚಿಟ್ಕೊಂಡು ಗಂಡ ಹೆಂಡತಿ ಇದ್ರೂನು ಇನ್ನೊಬ್ಬರು ನೋಡ್ಕೊಂಡು ಸರ್, ಹೋಗಲ್ಲ ನಾನು ಒಂದ್ ನಾವು. ಕ್ವಶನ್ ಆದ್ರೆ ಕೇಳ್ತೀನಿ. ಈ ಇರೋವರೆಗೂ ನಾವು, ಹೆಂಗಸರು ಒಂದ್ ನಿಮಿಷ ಹೇಳ್ಬಿಡ್ತೀನಿ, ಇರೋವರೆಗೂ ಬದುಕಿರೋವರೆಗೂ ಗಂಡಸರು ನೆಮ್ಮದಿಯಾಗಿ ಬದುಕಬೇಕು. ಸರ್, ನಾನೊಂದ್ ಹೇಳ್ತೀನಿ. ನೀವ್ ಹ್ಮ್ ಎರಡು ಪಕ್ಕ ನೋಡಿ, ಹ್ಮ್ ಓಕೆನಾ? ಹ್ಮ್ ಶಿ ಇಸ್ ನಾಟ್ ಕಂಫರ್ಟಬಲ್, ಶಿ ವಾಂಟ್ ಟು ಲೀವ್ ಅಂಡ್ ಗೋ. ಹ್ಮ್ ಬೇರೆಯವನ್ ಬೇಕಾದ್ರೆ ಮದ್ವೆ ಆಗ್ಬೋದು, ಅದು ಪರ್ಸನಲ್. ಬಟ್ ಗಂಡ ಇದ್ದು ಬೇರೆ ಒಂದ್ ಜೊತೆ ಅಫರ್ ಇಟ್ಕೊಂಡ್ ಮಾಡೋದು ತುಂಬಾ ತಪ್ಪಲ್ವಾ ಸರ್? ಅದೇ ಅಯ್ಯೋ ತರ ಗಂಡಸರು ಹಂಗ ಮೇಡಮ್, ಆಗ್ಬಿಟ್ಟಿದಾರಲ್ಲ ಸರ್. ನೀವು ನನ್ನ ಚಾನಲ್ ನೋಡಿ ಕರೆಕ್ಟ್ ಆಗಿ 18 ಜನನ್ ಮೇಂಟೈನ್ ಮಾಡ್ತಾವಳೆ, 14 ಜನನ್ ಮೇಂಟೈನ್ ಮಾಡ್ತಾವಳೆ, 12 ಜನನ್ ಮೇಂಟೈನ್ ಮಾಡ್ತಾವಳೆ, 10 ಜನ 20 ಯಾರ್ ಜನನ್ ಸರ್? ಮೇಂಟೈನ್ ಮಾಡ್ತೀಯಾ ಅಂತ ಹೇಳಿದ್ರೆ ನಿನ್ಗೆ ಯಾಕೆ ಸರ್, ಬೇಕು ಗಂಡ? ತಲೆ ಗುಯ್ ಅಂತಿದೆ ನನ್ಗೆ. ಹ ನಾವ್ ಮನೇಲಿ ಒಬ್ಬರನ್ನ ಮದ್ವೆ ಆಗ್ಬಿಟ್ಟು ನಾವು ಹ ಅಮ್ಮ ಆಗಲ್ಲ. ಅಲ್ಲ, ಇಲ್ಲಿ 18 ಜನ 20 ಜನ ಬೇಕಂದ್ರೆ ನಿನ್ಗೆ ಮಾರ್ಕೆಟ್ ಎಲ್ಲ ಮೆಜೆಸ್ಟಿಕ್ ಎಲ್ಲ ಹೋಗಿ ನಿಂತ್ಕೋಲ್ಲ, ಅದಕ್ಕಂತಾನೆ ಇವ್ರು ಈ ತರ ಇದಾರೆ. ಅವರಾ? ಹ ಓಹೋ. ಎಷ್ಟು ಕೇಸಸ್ ಬರ್ತಿದೆ ಗೊತ್ತೇನಮ್ಮ? ದಿನಕ್ಕೆ ಒಂದು 1000 ಜನ ಕಾಲ್ ಮಾಡ್ತಿದಾರೆ. ನೀವು ನಂಬ್ತಿರೋ ಬಿಡ್ತೀನಿ, ನಂದು 2 ಲಕ್ಷ ರೂಪಾಯಿ ಫೋನು ಹ್ಯಾಂಗ್ ಆಗಕ್ಕೆ ಶುರು ಆಯ್ತು ಆಗ್ಲೇ. ಆಮೇಲೆ ಏನು, ನಾನು ಎಲ್ಲಾನು ಟೆಲಿಕಾಸ್ಟ್ ಮಾಡಕ್ಕಾಗಲ್ಲ, ಕೇಳ್ಕೊಳ್ತಾ ಇದಾರೆ. ಓಕೆ, ಕೆಲವೊಬ್ರು IAS IPS ಆಫೀಸರ್ ಫೋನ್ ಮಾಡ್ತಾರೆ, ಅವ್ರ ಪ್ರಾಬ್ಲಮ್ಗಳು ಹೇಳ್ತಾರೆ. ಸೂರ್ಯ ನೀನ್ ಹಿಂಗ್ ಮಾಡ್ತೀಯ, ನಾನೇ ಬೇರೆಯವ್ರಿಗೆ ಮಾಡಿದ್ರೆ ಅವ್ರಿಗೆ ಅವ್ರ ಭಾಷೆಲ್ ಹೇಳ್ತಾರೆ, ಈ ತರ ಅವ್ರಿಗೆ ಟ್ರೀಟ್ಮೆಂಟ್ ಕೊಡ್ತೀನಿ. ಆದ್ರೆ ನನಗೆ ಇವಳಿಗೆ ಏನ್ ಟ್ರೀಟ್ಮೆಂಟ್ ಕೊಡ್ಬೇಕಂತ ಗೊತ್ತಿಲ್ಲ. ನೀನ್ ಬಂದಿದ್ಯಾ, ನಿನ್ಗೆ ಸಪೋರ್ಟೆಡ್ ಆಗಿ ನಾವ್ ಇರ್ತೀವಿ, ನೀನ್ ಇದಕ್ಕೆಲ್ಲ ಏನೇನ್ ಬೇಕೋ ಎಲ್ಲಾ ಮಾಡು, ಮಾಡಿ ನಾವೆಲ್ಲ ಸರ್ ಇರ್ತೀವಿ ಅಂತದ್ದು. ಅಲ್ಲ ಸರ್, ಅಂತೇಳಿ. ಒಂದ್ ಮಾತು ಹೇಳ್ತೀನಿ ಕೇಳಿ ಸರ್. ಒಂದು ಗಂಡ್ಸನ ಮನ್ಸು ಮೃದು ಇರುತ್ತೆ, ಹ್ಮ್ ಆಸೆಚೋರಿಕ್ ಇದ್ ಮಾಡ್ಕೊಡ್ದು. ಹ್ಮ್ ಆಗ್ಲಿಲ್ವಾ, ನಾನ್ ಹಿಂಗಿದ್ದೀನಿ, ಹಿಂಗಿದೆ ಲೈಫ್, ಹಿಂಗೆ ಅಮ್ಮ, ಬಿಟ್ಬಿಡು. ಇದು ಅದು ಮಾತ್ರ ಇಲ್ಲಮ್ಮ, ನಾನ್ ಹೇಳೋದು ತಾಯಂದಿರ್ಗೆ ಏನ್ ಹೇಳ್ತೀನಿ ಗೊತ್ತಾ? ನೀವು ಗಂಡನ್ ಬಿಡಿಸ್ಬಿಟ್ಟು ಇನ್ನೊಬ್ಬನ್ಗೆ ತಲೆ ಹಿಡ್ದು ಬದುಕ್ತೀರಾ ಅಂತ ಹೇಳಿದ್ರೆ, ಅವಳು ತಾಲಿ ಮನೆಗ್ ಬಂದಿದ ತಕ್ಷಣ ಅವಳು ತಾಲಿ ಬಿಚ್ಚಿಸ್ತೀರಾ ಅಂದ್ರೆ, ಅಳಿಯ ಬಂದಿದ ತಕ್ಷಣ ನೀನಿಲ್ಲ ಅಂದ್ರೆ ಇನ್ನೊಬ್ಬ ಹೋಗಲೈ ಅಂತ ಹೇಳೋಳು, ನೀನ್ ಮಗಳನ್ನ ಇಟ್ಕೊಂಡು ದಂಧೆ ಮಾಡ್ಕೊಂಡು ಬದುಕು, ನೀನ್ ಯಾಕೆ ಮದ್ವೆ ಅಂತ ಸರ್, ಇವರೆಲ್ಲ ಏನ್ ಮಾಡ್ಸಿ. ಗೊತ್ತಾ ಸರ್, ಮನೇಲಿ ಗಂಡಂದಿರು ಆ ಕಾಲದಲ್ಲಿ ಇದ್ರು ಗೊತ್ತಾ ಸರ್? ಗಂಡಸರು ಹ್ಮ್ ಮನೇಲಿ ಹೆಂಗಸರು ಒಳಗಡೆ ಇರ್ಬೇಕು, ಗಂಡಸರು ದುಡಿಬೇಕಂತ ಅವ್ರು ಮಾಡಿದ್ರಲ್ಲ ಸರ್. ಅದು ರೂಲ್ಸ್ ಸುಮ್ನೆ ಮಾಡಿಲ್ಲ ಸರ್. ಈ ತರ ಹೆಣ್ಮಕ್ಳು ಮಂಗನ್ ಬುದ್ಧಿ, ಹೆಂಡ ಕುಡ್ದು ಮಂಗನ್ ಬುದ್ಧಿ ನೋಡಿ. ಒಂದ್ ಸ್ವಲ್ಪ ದುಡ್ಡು ನೋಡಿದ ತಕ್ಷಣ ಬೇಲಿ ಆರುತ್ತೆ. ಅದಕ್ಕೆ ತಾನೆ ಸರ್ ಆ ಕಾಲದಲ್ಲಿ ಗಂಡಸರು ಹೊಡಿತಿದ್ರು. ಈ ಕಾಲದಲ್ಲಿ ಹೊಡೆದ್ರೆ ಅಯ್ಯಪ್ಪ, ಗಂಡಸರ ಮೇಲೆ ಕೇಸು. ಅವ್ರು ಏನು ಕುಡಿತಾರಂತ ಯೋಚನೆ ಮಾಡಲ್ಲ. ಹೆಂಗಸರು ಯೋಚನೆ ಮಾಡ್ಬಿಟ್ರೆ ಎಲ್ಲ ಹೋಗುತ್ತೆ ಸರ್ ಸಂಸಾರ. ನಾನ್ ತಪ್ಪು ಮಾಡಿತಾನೆ ಅವ್ರು ಏಟ್ ಹೊಡೆದಿರೋದು. ನಮ್ ಗಂಡ ನಮ್ಮ ನೋಡಿದ್ರೆ ಗಂಡ ನೋಡಿತಾರಂತ ಯೋಚನೆ ಮಾಡ್ಬೇಕು. ಯಾರ ಮನೆ ಸರ್ ತೂತಿಲ್ಲ, ಯಾರ ಮನೆ ಸರ್ ಜಗಳ ಇಲ್ಲ, ಯಾರ ಮನೆ ಸರ್ ಇದಿಲ್ಲ. ಇಲ್ಲಿ ಮಾತು ಮುಂಚೆ ಗಂಡ ಕುಡಿತಾನೆ, ಗಂಡ ಹೊಡಿತಾನೆ, ಗಂಡ ಬೈತಾನೆ, ಒಂದ್ ಗಂಡ ನಿಮಿಷ, ಗಂಡ ಅನುಮಾನ ಕುಡಿಯೋತರ ಪಡ್ತಾನೆ. ನೀನ್ ಯಾಕಮ್ಮ ಇಟ್ಟಿದ್ಯಾ? ನಿನ್ ಗಂಡನ್ ಹೆಂಗ್ ಬೇಕೋ ಹಂಗಿರು, ನಿನ್ಗೆ ಹೆಂಗ್ ಬೇಕು ಗಂಡ ಇರ್ತಾರೆ. ಅದಂತ ಸರ್ ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು.
ಸರ್ ನಾನು ಆ ಅದನ್ನೇ ಹೇಳೋದು, ಕಾಲದಲ್ಲಿ ನಿನ್ ಪ್ರೀತಿಗಿಂತ ಕಿಕ್ ದೊಡ್ಡದು ಯಾವ್ದು ಇಲ್ಲ ಪ್ರಪಂಚದಲ್ಲಿ. ಆ ಕಿಕ್ ನಿನ್ ಗಂಡನ್ ನೀನ್ ಕೊಡು, ನೀನ್ ಅವ್ನ್ ಯಾಕೆ ಕುಡಿಯೋಕೆ ಹೋಗ್ತಾನೆ? ಒಂದು ಎರಡನೇದು, ಹೊಡಿತಾನೆ ಅಂತ ಹೇಳಿದ್ರೆ ನಿನ್ ತಪ್ಪೇ ಮಾಡಿದಿರ ಹೊಡಿಯೋಕೆ ಅವ್ನಿಗೆ ಹುಚ್ಚನಾಗಿ ಕಡ್ದಿದ್ಯಾ? ಸರ್ ನಾನು ಇವಾಗ ನನ್ ಗಂಡ ಒಂದ್ ಏಟ್ ಹೊಡಿತಾರಂದ್ರೆ ಹ್ಮ್ ನಾನು ಯೋಚನೆ ಮಾಡ್ತೀನಿ, ಹೌದು ಹ್ಮ್ ನನ್ ಗಂಡ ಇಷ್ಟ ದಿವಸ ಹೊಡೆದು ಇವಾಗ ಹೊಡಿತಾನೆ, ನಾನು ಏನ್ ತಪ್ಪು ಮಾಡಿದ್ದೀನಿ ಅದನ್ನ ಕೇಳ್ಬೇಕು. ಇದು ಹ್ಮ್ ನಾವು ತಗೋಬೇಕಾಗಿರೋ ಪಾಯಿಂಟ್. ಹ್ಮ್ ಏಕ್ದಮ್ ಹೊಡೆದ್ಬಿಟ್ಟ ಇದಿಲ್ಲ ಸರ್. ಅಧಿಕಾರ ಇದೆ ಸರ್, ತಾಲಿ ಕಟ್ಟಿದ ಗಂಡನ್ಗೆ ಅಧಿಕಾರ ಇಲ್ದ್ರೆ ಊರಲ್ಲಿ ಹೋಗೋನ್ಗೆ ಅಧಿಕಾರ ಇರುತ್ತೆ ಸರ್? ಹ್ಮ್ ಹೊಡೀರಿ ನೀವು ಅನ್ನಕ್ಕೆ ಹ್ಮ್ ಕೂಡ ಏನೋ ಹೊಡೆದ್ರೆ ಬಿಟ್ಬಿಡ್ತೀರಾ ಸರ್? ಕೈಕಾಲ್ ಮುರಿಲ್ವಾ ಸರ್ ನಾವು? ನೀನ್ ಯಾವ ನಮ್ಮನ್ನ ಹೊಡಿಯಕಂತ ಅಲ್ವಾ ಸರ್? ಮತ್ತೆ ಗಂಡ ಅಂತಿದ್ರೆ ಏನ್ ಸರ್? ನಾಲ್ಕು ಗೋಡೆ ಮಧ್ಯೆ ಮಲ್ಕೊಂಡಿದ್ದ ಅಯ್ಯೋ, ತಕ್ಷಣ ಒಂದ್ ಸೆಕ್ಸ್ ಆಗಿದ ಇವ್ರಿಗೆಲ್ಲ ತಕ್ಷಣ ಗಂಡ ಹೆಂಡತಿ ಇನ್ನೊಂದು ಬರಲ್ಲ ವಿಷಯ ಏನ್ ಸರ್? ಗೊತ್ತಮ್ಮ, ಹ್ಮ್ ಇವ್ರಿಗೆ ಈ ಬಟ್ಟೆ ಬದಲಾಯಿಸೋಕ್ ಶುರು ಮಾಡ್ಬಿಟ್ರು ಕೆಲವೊಂದು ಹೆಣ್ಮಕ್ಳು. ಆಮೇಲೆ ಹೋಟ್ಲಲ್ಲಿ ಊಟಗಳು ವೆರೈಟಿ ತಿಂತಾರಲ್ಲ, ಆ ಹ್ಮ್ ತರ ಊಟಗಳು ತಿನ್ನಕ್ ಶುರು ಮಾಡ್ಬಿಟ್ರು ಕೆಲವೊಬ್ರು. ಈ ಗಂಡಸರು ಬಂದ್ಬಿಟ್ಟು ಹೇಳ್ಕೊಳಕ್ ಆಗ್ದಿರ ಮಿಲ ಅಂತ ಈಗ ನೀರಿಂದ ಆಚೆ ಬಂದು ಹೆಂಗು ಮೀನ್ ಒದ್ಲಾಡುತ್ತಲ್ಲ, ಆ ತರ ಒದ್ಲಾಡ್ತಾ ಇದಾರೆ, ಹೇಳ್ಕೊಳಕ್ಕೂ ಆಗಲ್ಲ ಸರ್. ಅದನ್ನ. ಇನ್ ಗಂಡಸರಿಗೂ ಸ್ವಲ್ಪ ತಪ್ಪಿದೆ ಸರ್. ನಾನು ಒಂದ್ ಹ್ಮ್ ಹೇಳ್ತೀನಿ, ತಪ್ಪು ತಿಳ್ಕೊಂಬೇಡಿ. ನೀವು ತಪ್ಪು ಹ್ಮ್ ತಿಳ್ಕೊಂಡ್ರು ಪರವಾಗಿಲ್ಲ, ಆಸ್ ಅ ಗುಡ್ ಫ್ರೆಂಡ್ ಆಗಿ ಹೇಳ್ತೀನಿ. ನನ್ನ ಹ್ಮ್ ಹೆಂಡತಿ ಹತ್ರ ಸಿಕ್ಕಿದ್ ಬೇರೆ ಹೊಳತಿ ಏನ್ ಸರ್ ಸಿಗುತ್ತೆ? ಅಂತದ್ ಯಾಕೆ ಸರ್ ಹೋಗ್ಬೇಕು ಅವ್ರು? ಕರೆಕ್ಟ್ ಅಲ್ವಾ ಸರ್? ಕರೆಕ್ಟ್. ನೀವ್ ಯೋಚನೆ ಮಾಡಿ ಸರ್. ನಾನು ಸರ್ ಅದಕ್ಕೆ ಈಗ ಹೇಳ್ತಿರೋದು, ನಾ ಒಂದ್ ನಾನು ಹೇಳ್ತೀನಿ, ಎಲ್ಲಾ ಐ ಗಂಡಸರು ಆಮ್ ನೂರಕ್ಕೆ ಟಾಕಿಂಗ್ ನೂರು ಒಳ್ಳೆಯವರು ಅಂತ ಫ್ರಾಂಕ್ಲಿ. ನಾನು ಎಲ್ಲೂ ನೋ ಹೇಳ್ತಿಲ್ಲ. ಸರ್, ಐ ಆಮ್ ಟಾಕಿಂಗ್ ಫ್ರಾಂಕ್ಲಿ. ಹ್ಮ್ ನೀನ್ ಕರೆಕ್ಟ್ ಆಗಿದ್ರೆ ನನ್ನ ಹತ್ರ ನಾನೇ ಕಪ್ಪ ಬೇರೆ ಹತ್ರ ಹೋಗ್ತೇನೆ. ಹ್ಮ್ ನೀನ್ ಕರೆಕ್ಟ್ ಆಗಿ ನಂಗೆ ಸುಖ ಕೊಡಿ. ಇವಾಗ ನಾನ್ ಕೊಡ್ಲಿ ಅಂತ ನೀನ್ ಕೇಳ್ತಿಯಲ್ವಾ? ಹ್ಮ್ ಈಗ ನೀನ್ ಕೊಡ್ಲಿ ನಾನೇನ್ ಮಾಡ್ಲಿ? ನೀನ್ ಹ್ಮ್ ಮಾತ್ರ ಹೋಗ್ಬೇಕು, ನಾನು ಕೊಡ್ದಾ? ಈ ಹ್ಮ್ ಕಾಲ ನೋಡ್ಬೇಕು ಸರ್, ನಾವ್ ಇಬ್ರು ಈ ಕಾಲ ಇಬ್ರಿಗೂ ಚಪ್ಪಲಿ ಹೊಡಿಬೇಕು. ಹೌದು ಏನಂತೀರಾ ಸರ್? ಹೌದು, ಸತ್ಯ ಅದು. ಇವಳು ಈಗ ಏನಾಗಿದೆ ಗೊತ್ತಾ ಸರ್? ಮುಂಚೆ ಹ್ಮ್ ಗಂಡ್ಮಕ್ಳು ಇದಾಗ್ತಿದ್ರು, ಇವಾಗ ಹೆಣ್ಮಕ್ಳು ಕಚರ ಆಗ್ಬಿಟ್ಟು ಯಾವನ್ ಮೇಲೆ ಹಂಗೆ ನಾಯಿಯಿಂದ ಹೊಸ್ಟಾಗಿ ಹೋಗ್ತಾರೆ. ಹ್ಮ್ ಎಷ್ಟು ಕೇಸ್ಗಳು ಬರುತ್ತೆ ಸರ್, ನಾನು ತಗೊಳಲ್ಲ. ಹ್ಮ್ ನಾನು ಆದಷ್ಟು ಒಂದು ಫ್ಯಾಮಿಲಿ ಒಂದ್ ಮಾಡಕ್ ನೋಡ್ತೀನಿ ಸರ್. ಹ್ಮ್ ಇವ್ರಿಬ್ರು ಮಾಡೋ ತೆವಳು ಕೆಲ್ಸಕ್ಕೆ ಹ್ಮ್ ಆ ಮಕ್ಳು ಏನ್ ಸರ್ ಮಾಡ್ತಾರೆ? ಅದೇ. ಅವ್ರು ಹೇಳಿದ್ರು ಉಡ್ಸ್ಕೊಂಡ್ ನಮ್ ಲೈಫ್ ಹಾಳು ಮಾಡಿ ಅಂತ. ಹ್ಮ್ ಕರೆಕ್ಟ್ ಅಮ್ಮ ಅಲ್ವಾ ಸರ್? ಎಲ್ಲಿ ಇವಳು ಪಾಡಿಗೆ ಇವಳು ಬರ್ತಾಳೆ, ಮದ್ವೆ ಆಗ್ತಾಳೆ, ಒಂದ್ ರಾತ್ರಿ ಇರ್ತಾಳೆ, 2 ರಾತ್ರಿ ಇರ್ತಾಳೆ, ಇಲ್ಲ ಅಂದ್ರೆ ಒಂದು ಮಗು, ಇನ್ನೊಬ್ಳು ಬಂದ್ಬಿಟ್ಟು ಮಗು ಆಗೋವರೆಗೂ ಸಖತ್ತಾಗಿದ್ಲಂತ ಮನೇಲಿ. ಅವಳ ತರ ಹ ಹೆಂಗ್ಸೆ ಇಲ್ಲ ಅನ್ಕೊಂಡಿದ್ದಾರೆ ಅವ್ರ ಅತ್ತೆ ಮಾವ ಗಂಡ ಎಲ್ಲ. ಹ್ಮ್ ಯಾವಾಗ ಪ್ರೆಗ್ನೆಂಟ್ ಆಗಿ ಅವಳಿಗೊಂದು 6 ತಿಂಗಳಾಯ್ತು, ಹ್ಮ್ ಆವಾಗ ಅವಳು ತರ ಶುರು ಮಾಡ್ತಾಳೆ, ಪ್ರಾಪರ್ಟಿ ನನ್ನ ಹೆಸರು ಬರಿ, ಮನೆ ನನ್ನ ಹೆಸರು ಬರಿ. ಅಯ್ಯೋ ಸರ್, ನೀವ್ ಇದೆಲ್ಲ ಹೇಳ್ತಿದ್ರೆ ಅಪ್ಪ ನಮ್ಮದೇ ಸಖತ್ ಸೂಪರ್ ಜೀವನ ಸರ್. ನಿಜವಾಗೂ ಉಪ್ಪು ಖಾರನೋ ಆರಾಮಾಗಿ ಗಂಡನ ಜೊತೆ ಇದ್ದೀರಿ ನೋಡಿ ಸರ್. ಕೊಟ್ಟೆನು ಕುಲುಕೂರ್ಗೆ ಅಂದಾಗ ನಾವು ನಮ್ ತಾಯಿ ಮನೆ ಮರ್ತು ನನ್ ಗಂಡನ ಮನೆ ತಾಯಿ ತಂದೆ ಅತ್ತೆ ಮಾವ ಅಂತ ನಾವು ನೆನ್ಸ್ಕೊಂಡ್ರೆ ನಿಜವಾಗ್ಲೂ ಸಂಸಾರ ಸೂಪರ್ ಆಗಿರುತ್ತೆ ಸರ್. ಮಾತಕ್ ಮುಂಚೆ ನಾನು ಪೊಲೀಸ್ ಹೇಳೋದು ಸ್ಟೇಷನ್ ಏನ್ ಇದು ಗೊತ್ತಾ, ಅದು ಅಂತ ಹೋದ್ರೆ ನಿನ್ಗೆ ಬಾಳಕ್ ಇಷ್ಟ ಇದೆಯಾ ಬಾಳು, ಬೇಡವಾ ನೀನ್ ಇನ್ನೊಬ್ಬನ್ ನೋಡ್ತೀಯಾ, ಹೇಳ್ಬಿಟ್ಟು ನೋಡ್ಕೊಂಡು ಹೋಗ್ತಾ ಇರು, ಹೋಗ್ತಾರೋ? ಆಯ್ತಾ? ಕರೆಕ್ಟ್ ಆಗಿರುತ್ತೆ ಇವನ್ ಸರ್, ಗಂಡ್ಸಿಲ್ಲ, ಹೋಗ್ತಾರೋ. ಇವನ್ಗೆ ಹುಡುಗಿರ್ ಚಟ ಇದೆ, ಇವನ್ ಕುಡಿತಾನೆ, ಇವನ್ ಹೊಡಿತಾನೆ, ಇವನ್ ವರದಕ್ಷಿಣೆ ಕಿರುಕುಳ ಕೊಡ್ತಾನೆ. ಮೇಡಮ್, ನಾನ್ ನೆನ್ನೆ ತಗೊಂಡಿದ್ದೀನಿ ಡಾಕ್ಯುಮೆಂಟ್ಸ್. ಹ್ಮ್ ನಾನ್ ಆಸ್ ಫಾರ್ ಲಾ ಪ್ರಕಾರ ನಾನು ಇಲ್ಲಿಂದ ಏನೇನ್ ಮಾಡ್ಬೇಕು ಎಲ್ಲ ಮಾಡ್ತಾ ಇದ್ದೀನಿ. ಇನ್ನು ಹ್ಮ್ ಈಗ ತಾನೇ ಬಾಣ ರೆಡಿ ಮಾಡ್ತಾ ಇದ್ದೀನಿ, ಬಿಡ್ತೀನಿ ಒಂದೊಂದೇ. ಹ್ಮ್ ಏನಾಗಿದೆ ಅಂದ್ರೆ ಜಸ್ಟಿಸ್ ಅಲ್ಲಿ 98.2% ಹ್ಮ್ ಈ ಡೌರಿ ಕೇಸಸ್ ಫೇಕ್ ಅಂತ ಪ್ರೂವ್ ಆಗಿದೆ. ಓಹೋ ಇದು ಬೇರೆ ಇದೆಯಾ ಸರ್? ಫೇಕ್ ಮೊನ್ನೆ ಅಂತ ಒಂದ್ ಪ್ರೂವ್ ನ್ಯೂಸ್ ಆಗಿದೆ. ನೋಡಿದೆ ಸರ್ ನಾನು. ಹ್ಮ್ ಯಾವಳೋ ಒಬ್ಳು ಹುಡುಗನ್ನ 8-10 ಮದ್ವೆ ಆಗಿದ್ದಾರೆ, ಬೇರೆ ಬೇರೆಯವ್ರನ್ನ, ಬೇರೆ ತರ ರೀತಿಯಲ್ಲಿ. ಏನ್ ಸರ್ ಇದು? ಹೆಣ್ಮಕ್ಳು ಹ್ಮ್ ದಂಧೆಗೆ ಇಳ್ದು ಬಿಟ್ಟಿದಾರ ಸರ್. ಸರ್ ಸುಳ್ಳು ಬೇಕಾದ್ರೆ ನಾವ್ ಕೈ ಮುಗಿಬೋದು, ಅವ್ರ ಹೊಟ್ಟೆ ಪಾಡಿಗೆ ಒಬ್ಬನ ಹತ್ರ ಹೊಟ್ಟೆಪಾಡು ಮಲ್ಕೊಂತಾರೆ. ಮಾಡ್ತಾರಮ್ಮ. ಈ ಅವ್ರು ಬೇವರ್ಸಿಗಳು ದಿನಕ್ಕೊಬ್ರ ಹತ್ರ ತೆವ್ಲಿಗೆ ಹೋಗ್ತಾರೆ, ದಿನಕ್ಕೆ 10 ಜನ ಆದ್ರೂ ಹೋಗ್ತಾರೆ. ಅವ್ರು ಹೊಟ್ಟೆಪಾಡೋದು, ಅವ್ರಿಗೆ ಆ ಪದ ಇದೆ, ಆಯ್ತಾ? ಆ ಹೆಸರಿದೆ, ಆ ಬಿಸ್ನೆಸ್ ಇದೆ, ಆ ದಂಧೆ ಅವ್ರು ಮಾಡ್ಕೊಂಡು ಹೋಗ್ತಾರೆ, ಅವ್ರು ಹೊಟ್ಟೆಪಾಡು ಅವ್ರು ಮಾಡ್ತಿದ್ದಾರೆ. ನೀನ್ ಯಪ್ಪ ಸಂಸಾರಿ ಅನ್ಕೊಂಡು, ನಿಮ್ಮಪ್ಪ ಅಫಿಷಿಯಲು, ನಿಮ್ಮಮ್ಮ ಅಫಿಷಿಯಲು ಅನ್ಕೊಂಡು ಹೆಣ್ಣು ನೋಡಕ್ ಬಂದಾಗ ಒಂಥರ, ಮದುವೆ ಆಗೋವರೆಗೂ ಒಂಥರ, ಎಲ್ಲಾ ಫ್ಯಾಮಿಲಿಯವರೆಲ್ಲ ನಾಟಕ ಆಡ್ಬಿಟ್ಟು. ಸರ್, ನಾನು ಒಂದ್ 2 ಕೇಸ್ ಕೊಡ್ತೀನಿ ನಿಮ್ಗೆ. ನನಗ್ ಬಂದಿದೆ, ನಾನು ಆ ಕೇಸ್ ತಗೊಳ ನಂಗೆ ಇಷ್ಟನೂ ಇಲ್ಲ. ಹ್ಮ್ ಅದ್ ನಾನು ಅವ್ರ ಹತ್ರ ಮಾತಾಡ್ತೀನಿ. ಹ್ಮ್ ಬಟ್ ಹುಡ್ಗ ತುಂಬಾ ಒಳ್ಳೆ ಹುಡ್ಗ, ಫ್ಯಾಮಿಲಿ ಅಂತ ಎದಿರ್ತಾರೆ. ಬಟ್ ನನ್ಗೆ ಟೈಮ್ ಇಲ್ಲ ಸರ್, ಯಾಕಂದ್ರೆ ನಾನ್ ಬಂದ್ಬಿಟ್ಟು ನನ್ ಕೆಲ್ಸಗಳು ಅದು ಇದು ಮನೆ ಕೆಲಸ. ಈಗ ನಾನು ಒಂದ್ ಪ್ರೋಗ್ರಾಮ್ ಬೇರೆ ಮಾಡ್ಬೇಕು ಸರ್. ನನ್ ಸಂಘಟನೆ 20 ವರ್ಷ ಆಯ್ತು. ಹ್ಮ್ ಅದೊಂದು ಪ್ರೋಗ್ರಾಮ್ ಮಾಡ್ತೀನಿ. ನಾನು ನಿಮ್ನು ಇನ್ವೈಟ್ ಮಾಡ್ತೀನಿ ಗೆಸ್ಟ್ ಆಗಿ. ಮಾರ್ಚ್ 8ನೇ ತಾರೀಕು ಇಟ್ಕೊಳ ಅಂತ ಹೆಣ್ಣು ಮಕ್ಕಳ ದಿನಾಚರಣೆ ಇದೆಯಲ್ಲ ಸರ್, ಹ್ಮ್ ಇಡೋಣಂತ ಪ್ಲಾನ್ ಇದೆ. ಐ ಹ್ಯಾವ್ ಟು ಇಡಿ ಇಡಿ ಇನ್ವೈಟ್ ಇಡಿ ಯು ಇಡಿ ಆಲ್ಸೋ. ಇಡಿ ಇಡಿ ಅದಕ್ಕೆ ನನಗ್ ಕರೀರಿ. ಗೌರವ ಯಾರು ಕೊಡ್ಬೇಕು ಅಂತವ್ರು ಕೊಟ್ರೆ ನಾವು ಹ್ಮ್ ಮರ್ಯಾದಿಲ್ದಾರ ಅಂತ ನಮಗ್ ಮಾತ್ ಬೇಡ. ಏನಂತೀರಾ ಸರ್? ರೇಪ್ ಕೊಚ್ಚಂತ ಕೇಸ್ ಗೊತ್ತ ನಾವೇ ಆಗ್ತಿರಲ್ಲ ಸರ್ ಮೇಡಮ್, ಕಲ್ಲಾಕ್ಬೇಕು ಹೆಣ್ಮಕ್ಳು ರೇಪ್ ಕೇಸ್ ಆಗ್ತಿರಲ್ಲ. ಸರ್? 1 ದೇವರಾಣೆ, ವರ್ಷ ನಾನು ಈ ರೇಪ್ ತರ ರೇಪ್ ಮಾಡ್ತಾನೆ ಕೇಸ್ ಎಲ್ಲ ಮೇಡಮ್ ಯಾರಾದ್ರೂ? ತಗೊಂಡಿಲ್ಲ ಸರ್. ನಿಮ್ಮನೆ ನನ್ ರೇಪ್ ಕೇಸ್ ತಗೊಂಡಿಲ್ಲ. ಫ್ಯಾಮಿಲಿ ಒಂದ್ ಮಾಡಿ ಕಳ್ಸಿದೀನಿ ಸರ್ ಹಾ ನಾನು. ಅಲ್ಲ, ನಾನ್ ಕೇಳ್ತಿರೋದು ನಿಮ್ಗೆ ಪ್ರಶ್ನೆ. ನೀವು ಹ್ಮ್ ಒಂದು ಹೆಣ್ಣಾಗಿ ಹೇಳಿ, ರೇಪ್ ಕೇಸ್ ಅಂತ ಹ್ಮ್ ಹಾಕ್ತಿರಲ್ಲ, ಹ್ಮ್ 2 ವರ್ಷ 3 ವರ್ಷ ಇರ್ತಿರಲ್ಲ, ಹ್ಮ್ ಆವಾಗೆಲ್ಲ ಮಲ್ಕೋಬೇಕಾದ್ರೆ ಚೆನ್ನಾಗಿರುತ್ತಾ? ಹ್ಮ್ ನನ್ಗೆ ಇರಿಟೇಟ್ ಆಗ್ತದೆ. ಹೋಗ್ತಾಳೆ, ಹೌದು 2 ವರ್ಷ ಸರ್. ಎಂಜಾಯ್ ನಾನು ಮಾಡ್ತಾಳೆ. ಒಂದೇ ಒಂದ್ ಕ್ವಶನ್ ಕೇಳ್ತೀನಿ, ಬೇಜಾರ್ ಮಾಡ್ಕೊಂಬಿಡಿ. ಹ್ಮ್ ನೀವು ಮಕ್ಕ ಕೊಡ್ದಂಗ್ ಇರುತ್ತೆ ಕ್ವಶನ್, ಬೇಜಾರ್ ಮಾಡ್ಕೊ. ಸರ್, ಇದೆಲ್ಲ ನೋಡ್ಬಿಟ್ಟು ನೀವು ಮದ್ವೆ ಆಗಿದ್ದೀರಾ? ಅಯ್ಯೋ ಅಯ್ಯೋ, ನನಗೆ ಯಾರ್ದು ಸಹವಾಸ ಬೇಡ ಅಂತ ಹೇಳ್ಬಿಟ್ಟು
ನಾನು ನಂದು ಒಂದು ಸ್ಟೋರಿ ಇದೆ. ಅತಿ ಶೀಘ್ರದಲ್ಲಿ ನಾನು ಮೊನ್ನೆ ಯಾವ್ದೋ ಒಂದು ವಿಡಿಯೋದಲ್ಲಿ ಹೇಳಿದೀನಿ, 101ನೇ ಎಪಿಸೋಡ್ ನಂದು ಮಾಡ್ತೀನಿ, ಅವಾಗ ನೋಡ್ಕೊಳ್ಳಿ. ಸರ್ ಮದ್ವೆ ಆಗಿದೆಯಾ ಸರ್ ನಿಮ್ಗೆ? ಇಲ್ಲ ಆದ್ರೆ ಲವ್ 100 ಮಾಡಿದ್ರಾ? ಲವ್ ಮಾಡಿದೀನಿ. ಈ ತರ ಟ್ವಿಸ್ಟ್ ಇಲ್ಬಿಡಿ ಸರ್. ಎಲ್ಲ ಸರ್ ಒಂದ್ ಮಾತು, ಎಲ್ಲರ ಲೈಫಲ್ಲಿ ಒಂದೊಂದು ಇರುತ್ತೆ ಸರ್. ಎಲ್ಲರಿಗೂ ಒಂದೊಂದು ನೋವಿರುತ್ತೆ, ಎಲ್ಲರಿಗೂ ಒಂದೊಂದು ಇರುತ್ತೆ. 101 ಎಪಿಸೋಡ್ ನಂದಿರುತ್ತೆ. 101ನೇ ಅಷ್ಟರಲ್ಲಿ ಏನೇನ್ ಮಾಡ್ಬೇಕು ಎಲ್ಲ ಮಾಡಿ 101ನೇದ್ರಲ್ಲಿ ಹೇಳ್ತೀನಿ, ಆವಾಗ ಸರ್ ನೋಡ್ಕೊಳ್ಳಿ. ಹಂಗಾದ್ರೆ ನಿಮ್ಗೆ ಮದ್ವೆ ಆಗಿದೆ ಸರ್? ನನಗ್ ಮದ್ವೆ ಆಗಿದೆಯಾ ಇಲ್ವಾ, ನನ್ ಪ್ರೀತಿ ಮಾಡಿದ್ನಾ ಇಲ್ವಾ, ಜೀವನ ಏನಾಯ್ತು, ಯಾರಿಂದ ಏನಾಯ್ತು, ಎಷ್ಟು ವರ್ಷ ಅಂದ್ರೆ ಏನಾಯ್ತು. ಸಾರ್ ಹೆಣ್ಣಿಂದ ಬಿದ್ದು, ಹೆಣ್ಣಿಂದ ನೋವು ತಿಂದು ಇವಾಗ ಒಳ್ಳೆ ಲೈಫ್ ಆಗಿ ಈಗ ಒಂದ್ ಶಿಲೆಯಾಗಿ ನಿಂತ್ಕೊಂಡ್ಬಿಟ್ಟಿದ್ರೆ. ಕಲ್ಲಿಗೆ ಒಂದ್ 10 ಕಲ್ಲು ಹೇಟ್ ಬಿದ್ದಿದೆ, ಅದೊಂದ್ ಶಿಲೆ ಆಗ್ಬಿಟ್ಟು ದೇವ್ರ ತರ ನಿಂತ್ಬಿಟ್ಟಿದೆ ಅಲ್ವಾ ಸರ್? ಅದಕ್ಕೆ ಸಮಸ್ಯೆ ಬೇಡ ಅಂದ್ಬಿಟ್ಟಿದ್ದೀರಾ. 200% ನಿಜ ಇದು. ಕರೆಕ್ಟಾ ಸರ್? 200% ನಿಜ. ನೋಡಿ ಸರ್, ಅಲ್ಲಿ ನಿಮ್ಗೆ ಯಾರೋ ಮೋಸ ಮಾಡಿದ್ಲಲ್ಲ, ಅವ್ಳಿಗೊಂದು ಥ್ಯಾಂಕ್ಸ್ ಹೇಳ್ಬಿಡಿ. ಅಯ್ಯೋ, ಅವಳು ನಮ್ಮ ಮನೆ ದೇವ್ರ ತರ ಅದು. ಯಾಕಂದ್ರೆ ಈ ತರ ಆಗಿರೋ ಈ ತರ ಮಾಡ್ಕೊಟ್ಟಿದ್ದಿಲ್ಲ. ಅವಳಿಂದಾನೇ ಬಂದ್ಬಿಟ್ಟು ನಾನು ಈಗಾಗ್ಲೇ ಒಂದ್ 20-25 FIR ಹಾಕ್ಸಿದೀನಿ, ಒಂದು 60-70 NCR ಗಳು ಮಾಡ್ಸಿದೀನಿ. ಹೋಗುತ್ತೆ ನೆಕ್ಸ್ಟ್ ಅದು ಹೋದ್ರೆ ಹಂಗಲ್ಲ, ನಮ್ದೆಲ್ಲ ಗೆಸ್ ಕರೆಕ್ಟಿಂಗ್ ಸರ್. ಇದೆಲ್ಲ ನೀವು ಕರೆಕ್ಟಾಗಿ ಗೆಸ್ ಮಾಡ್ತಾ ಇದೀರಾ. ಬಟ್ ಏನ್ ಗೊತ್ತಾ, ನಾನು ಯಾರಿಗೂ ನೋವು ಕೊಡೋದು ಇಷ್ಟಪಡಲ್ಲ. ಬಟ್ ಏನಂದ್ರೆ, ನಾನು ಒಂದು ಸೋಷಿಯಲ್ ಲೈಫ್ ಅಲ್ಲಿ ಇದ್ಕೊಂಡು ಒಬ್ಬ ಮೀಡಿಯಾದವನಾಗಿ ನನ್ನನ್ನೇ ಈ ತರ ಟ್ರಾಪ್ ಮಾಡಿ, ನನ್ನ ಹತ್ರನೇ ದುಡ್ಡು ತಿಂದು, ನನ್ನನ್ನೇ ಮಾಡಿ 2 ವರ್ಷ ಇದ್ದಾರೆ. ಅದೇ 101ನೇ ಎಪಿಸೋಡ್ ಅಲ್ಲಿ ಬಿಡ್ತೀನಿ. ಆವಾಗ ನಾನ್ ಯೋಚನೆ ಮಾಡಿದ್ದು ಒಂದೇ, ಯಪ್ಪ, ಅಂದ್ರೆ ಸಾಧಾರಣ ಮನುಷ್ಯರ ಜೀವನ ಏನಾಗ್ತಿರ್ಬೋದು, ಏನು ಇದು ಸ್ವಲ್ಪ ದಡ್ಡನ ಮಕ್ಳು ಇರ್ತಾರೆ ಕೆಲವೊಬ್ರು, ಅವ್ರದೆಲ್ಲ ಏನು, ನಾವು ಲಕ್ಷಾಂತರ ಜನಕ್ಕೆ ನ್ಯಾಯ ಹೇಳ್ತೀವಿ, ಅವ್ರಿಗೆಲ್ಲ ಬುದ್ಧಿ ಹೇಳ್ತೀವಿ. ಸೊ ಇವತ್ತು ನಾವ್ ಹಿಂಗಾಗಿ ಕುತ್ಕೋಬಿಟ್ರೆ ಅವ್ರೆಲ್ಲ ಏನ್ ಮಾಡ್ತಿರ್ಬೋದು ಅಂತೇಳಿ ಯೋಚನೆ ಮಾಡಿದಾಗ ಒಂದು ಲೈವ್ ಹೋಗಿ ನೋಡೋಣ ಏನ್ ಬರುತ್ತೆ ರೆಸ್ಪಾನ್ಸ್ ಗಂಡಸರದು ಅಂತ ನೋಡಿದೆ. ನಾನೇ ಬರ್ತೀನಿ ಸರ್ ಕ್ಯಾಮ್ರಾಮನ್ ಆಗಿ. ಅಯ್ಯೋ, ಬೇರೆ ಲೆವೆಲ್ ಆಯ್ತಾ. ಗಂಡಸರು ನಿಜ ಹೇಳ್ತೀನಿ ಮೇಡಮ್, ನನ್ಗೆ ಇವಾಗ ಮಾತಾಡಿ 18 ನಿಮಿಷ ಆಯ್ತಾ, ನೀವು ಮಾತಾಡಿ 18 ನಿಮಿಷ ಆಯ್ತಾ, 77 ಮಿಸ್ ಕಾಲ್ ಬಂದಿದೆ ಮೇಡಮ್. 77 ಕಟ್ ಮಾಡ್ಲಾ ಸರ್ ನಾನು? ಪರವಾಗಿಲ್ಲ, ಓಕೆ. ನೀವು ಒಂದ್ ಕೆಲಸ ಮಾಡಿ, ಸರ್ ಹೌದು ಹೇಳೋದ್ ಮರ್ತ್ಬಿಟ್ಟೆ ಸರ್. ತಾವಿರೋದು? ನಾನಿಲ್ಲೇ ಬನಶಂಕರಿ ಮೇಡಮ್. ಅಪ್ಪ ಸ್ವಾಮಿ, ಏನ್ ಸರ್ ಅಷ್ಟು ದೂರದಲ್ಲಿದ್ದೀರಾ? ಮೇಡಮ್, ಈ ಕಡೆ ಬರಲ್ವಾ ಸರ್ ಜಳ್ಳಳ್ಳಿ ಕಡೆ? ನಾನ್ ಯಾವಾಗ ಎಲ್ಲಿರ್ತೀನಿ ಅಂತ ನನಗೇ ಗೊತ್ತಿಲ್ಲ ಮೇಡಮ್, ಅಂತ ಇದ್ರಲ್ಲಿ ಏನೇ ಖಂಡಿತ ಸರ್, ಖಂಡಿತ. ಸರಿ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ನಿಮ್ನ ಇನ್ವೈಟ್ ಮಾಡ್ತೀನಿ, ದಯವಿಟ್ಟು ಬನ್ನಿ ಸರ್. ಮತ್ತೆ ಖುಷಿ ಆಯ್ತು ಸರ್ ನಿಮ್ಮಂತ ಒಳ್ಳೆ ಸ್ನೇಹಿತರ ಹತ್ರ ಮಾತಾಡಿ. ಯಾಕಂದ್ರೆ ತುಂಬಾ ಗಂಡ್ ಮಕ್ಳಿಗೆ ನೀವು ಒಂದು ಧೈರ್ಯ ಕೊಟ್ಟು ಎಲ್ಲಾ ಕೆಲಸಗಳು ಸಕ್ಸಸ್ ಆಗೋ ತರ ಹೆಣ್ಮಕ್ಳಿಗೆ ಎಷ್ಟು ಅಧಿಕಾರ ಇದೆ, ಗಂಡ್ ಮಕ್ಳಿಗೂ ಅಷ್ಟೇ ಅಧಿಕಾರ ಇದೆ. ಆಸ್ ಅ ಗುಡ್ ಪರ್ಸನ್ ಆಗಿ ನೀವು ನಿಂತಿದ್ದೀರಾ. ನಿಮ್ಗೆ ತಾಯಿ ಚಾಮುಂಡೇಶ್ವರಿ ಒಳ್ಳೇದ್ ಮಾಡ್ಲಿ ಸರ್. ಮತ್ತೆ ನಮ್ಮ ಸಂಘಟನೆಗೆ ಬಂದು ಒಂದು ಬ್ಲೆಸ್ ಮಾಡಿ. ನಾನು ಐ ಹ್ಯಾವ್ ಟು ಇನ್ವೈಟ್ ಯು. ದಯವಿಟ್ಟು ಬನ್ನಿ, ನಿಮ್ ಮನೆ ಮಗಳು ಅಂತ ತಿಳ್ಕೊಂಡ್ ಬನ್ನಿ, ನಿಮ್ ಮನೆ ಸ್ಟೇಜ್ ಅಂತ ಬನ್ನಿ ಸರ್, ದಯವಿಟ್ಟು. ಖಂಡಿತ ಬರ್ತೀನಿ. ಥ್ಯಾಂಕ್ ಯು ಸರ್. ಸಾರಿ ಐ ಗಿವ್ ಟ್ರಬಲ್ ಫಾರ್ ಯು. ನೋ ಓಕೆ ಸರ್, ಪ್ರಾಬ್ಲಮ್. ನಮಸ್ತೆ ಸರ್. ಥ್ಯಾಂಕ್ ಯು ಸೋ ಮಚ್. ಓಕೆ ಸರ್. ಯಾ ಸರ್, ಥ್ಯಾಂಕ್ ಯು ಸರ್.